ನಮಸ್ತೆ ಗೆಳೆಯರೇ, ಯೂನಿವರ್ಸಲ್ ಆಟೋ ಗ್ಯಾಸಿಂದ ನಾನಿವತ್ತು ಮಾಹಿತಿ ಕೊಡ್ತಾ ಇರೋದು ಬಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು. ಕಿಯಾ ಕಾರೆನ್ಸ್ ಗಾಡಿ ಇದು. ನಾನಿವು ಡೀಟೇಲ್ಸ್ ಕೊಡ್ತಾರೆ ಬಂದ್ಬಿಟ್ಟು ನಿಮಗೆ ಫಿಟ್ಟಿಂಗ್ ಡೀಟೇಲ್ಸು, ಫಿಟ್ಟಿಂಗ್ ಯಾವ ಥರ ಬರುತ್ತೆ, ಏನು ಇದು ಕರೆನ್ಸಲ್ಲಿ ಯಾವ ಮಾಡಲು, ಯಾವ ಥರ ಇಂಜನು, ಯಾವ ಥರ ಗೇರು ಎಲ್ಲನೂ ಇದೇ ವಿಡಿಯೋದಲ್ಲಿ ಕ್ಲೀನಾಗಿ ಕವರ್ ಮಾಡಿ ತೋರಿಸ್ತೀನಿ. ವಿಡಿಯೋ ಕಂಟಿನ್ಯೂ ನೋಡ್ತಾಯಿರಿ. ಆಮೇಲೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ದು ಯಾವುದೇ ಪೆಟ್ರೋಲ್ ಗಾಡಿ ಇದ್ದರೂ ನೀವು CNG ಹಾಕಿಸ್ಕೊಳ್ಳಿ. ನಿಮ್ಮದು ಕೂಡ 50ರಿಂದ 60% ಫ್ಯೂಲ್ ಕಾಸ್ಟ್ನ ಸೇವ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನಮ್ಮದು ಮಹದೇವಪುರ ಮತ್ತು ನಾಗರಬಾವಿಯಲ್ಲಿ 2 ಬ್ರಾಂಚ್ ರನ್ನಿಂಗ್ ಇದೆ. 3ನೇ ಬ್ರಾಂಚ್ ಅತಿ ಶೀಘ್ರದಲ್ಲೇ ಬರ್ತಾ ಇದೆ. ಅದು ಕೂಡ ಅನೌನ್ಸ್ ಮಾಡ್ತೀನಿ. ನೀವು ಎಲ್ಲಿ ಫಿಟ್ ಮಾಡಿಸ್ಕೊಂಡು ಎಲ್ಲಿ ಬೇಕಾದ್ರೂ ಸರ್ವಿಸ್ ತೊಗೋಬೋದು. ಇದೊಂದು ಫೆಸಿಲಿಟಿ ಬರುತ್ತೆ ನಮ್ಮ ಬ್ರಾಂಚಲ್ಲಿ. ಓಕೆನಾ? ನೋಡ್ತಾ ಇರ್ಬೋದು. ನೋಡಿ, ಡೀಟೇಲ್ಸ್ ಹೇಳ್ತೀನಿ ನಿಮಗೆ. ನೋಡಿ, ಇದು ಗಾಡಿ ಬಂದ್ಬಿಟ್ಟು ಪೆಟ್ರೋಲ್ ಗಾಡಿ, ಬಟ್ ರೆಗ್ಯುಲರ್ ಗಾಡಿ ಅಲ್ಲ. ಇದು ಬಂದ್ಬಿಟ್ಟು GDI ಟರ್ಬೋ. GDI ಅಂತಂದರೆ ಗ್ಯಾಸೋಲೈನ್ ಡೈರೆಕ್ಟ್ ಇಂಜೆಕ್ಷನ್ ಅಂತ ಹೇಳ್ಬಿಟ್ಟು, ಅಂತಂದರೆ ಇದೊಂಥರ ಸ್ಪೆಷಲ್ ಇಂಜನು, ಟರ್ಬೋ ಅಂತ ಹೇಳ್ಬಿಡೋದು. ಈಗ ವೋಕ್ಸ್ ವ್ಯಾಗನ್ ಪೋಲೋಗಳಲ್ಲಿ ನೋಡಿ ತುಂಬ ನೋಡಿರ್ತೀರಿ ನೀವು. ಆಮೇಲೆ ಆಡಿಗಳಲ್ಲಿ ಹಿಂದೆಗಡೆ ಬರೆದಿರ್ತಾರೆ ನೋಡಿ. ವೋಕ್ಸ್ ವ್ಯಾಗನ್ ಪೋಲೋದಲ್ಲಿ TSI ಅಂತ ಬರೆದಿರ್ತಾರೆ, ಆಡಿಯಲ್ಲೆಲ್ಲ TFSI ಅಂತ ಬರೆದಿರ್ತಾರೆ. ಆ ಥರ ಡೈರೆಕ್ಟ್ ಇಂಜೆಕ್ಷನ್ ವೆಹಿಕಲ್ ಇದು. ಕಿಯಾದಲ್ಲಿ ಬಂದ್ಬಿಟ್ಟು GDI ಅಂತ ಕರೀತಾರೆ. ಇದು ಟರ್ಬೋ ವೆಹಿಕಲ್ಲು. ಇದು ಪಿಕಪ್ಪು ಇದೆಲ್ಲ ಬಂದ್ಬಿಟ್ಟು ತುಂಬ ಸಖತ್ತಾಗಿರುತ್ತೆ. ಆ ಥರ ಇಂಜನ್ ಅಂತೇಳಿ ಅವ್ರು ಮಾಡಿರೋದು. ಹಂಗಾಗಿ ಇದಕ್ಕೂ ಕೂಡ ನೀವು CNG ಫಿಟ್ ಮಾಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ಮೊದಲು ಕೂಡ ಮಾಡಿದ್ದೀವಿ, ವೀಡಿಯೋಗಳು ಕವರ್ ಮಾಡಿರಲಿಲ್ಲ. ಹಂಗಾಗಿ ಈ ಗಾಡಿನ ಹೊಸ ಗಾಡಿ, ಬ್ರ್ಯಾಂಡ್ ನ್ಯೂ ಗಾಡಿ ಇದು. ಹಂಗಾಗಿ ಕ್ಲೀನಾಗಿ ಒಂದು ಕವರ್ ಮಾಡಿ ಎಲ್ಲ ಥರ ಡೀಟೇಲ್ಸ್ ತಿಳಿಸೋಣ ಅಂತೇಳ್ಬಿಟ್ಟು ಇದೇ ವೀಡಿಯೋದಲ್ಲಿ ಕವರ್ ಮಾಡ್ತಾಯಿದ್ದೀನಿ. ವೀಡಿಯೋನ ಕ್ಲೀನಾಗಿ ಸ್ಕಿಪ್ ಮಾಡಿದ್ರೆ ಆರಾಮಾಗಿ ನೋಡಿ. ಫುಲ್ ಡೀಟೇಲ್ಸ್ ನಿಮಗೂ ಕೂಡ ಸಿಗುತ್ತೆ. ಫ್ಯೂಚರ್ ಡೇಸಲ್ಲಿ ಎಲ್ಲ ಕಂಪ್ನಿಯವರು ಇದೇ ಥರ ಇಂಜನ್ ಬಿಡಬೇಕು ಅಂತೇಳಿ ಪ್ಲ್ಯಾನಲ್ಲಿದ್ದಾರೆ. ಬರ್ತದೆ, ಎಲ್ಲ ಇಂಜನ್ನು ಕೊಡ್ತಾರೆ. ನೋಡಿ, ಈ ವೆಹಿಕಲ್ ಆಗಲಿ ಯಾವುದೇ ಆಗಲಿ ಜಾಸ್ತಿ ಎಕ್ವಿಪ್ಮೆಂಟ್ಸ್ ಎಲ್ಲ ನಾವು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ವೆರಿ ಸಿಂಪಲ್, ನಿಮಗೆ ಗೊತ್ತಿರ್ತದೆ. ನೋಡಿ, ವೆಹಿಕಲ್ದು ಏನಿದೆ ಇಂಜನ್ ರೂಮ್ ಅದೇ ಥರ ಕ್ಲೀನಾಗಿ ಖಾಲಿ ಇದೆ. ಎಲ್ಲ ಥರನೂ ನಿಮಗೆ ಸ್ಪೇಸ್ ಕ್ಲೀನಾಗಿದೆ ನೋಡಿ. ಆಮೇಲೆ ಈ ವೆಹಿಕಲಲ್ಲೂ ಅಷ್ಟೇ ಪ್ರೀಮಿಯಂ ವೆಹಿಕಲ್ ಆಗಿರೋದ್ರಿಂದ ಫಿಲ್ಲಿಂಗ್ ವಾಲೆಲ್ಲ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಪೆಟ್ರೋಲ್ ಕ್ಯಾಪಲ್ಲೇ ಕೊಟ್ಟಿದ್ದೀನಿ. ಕಸ್ಟಮರ್ಗೆ ಬಾನೆಟ್ ಓಪನ್ ಮಾಡಿ ಹಾಕ್ಸ್ಕೊಳ್ಳೋಂಥ ಫೀಲ್ ಬೇಡ ಅಂತೇಳಿ ಈ ಥರ ಇರುತ್ತೆ. ಇದು ಬಂದ್ಬಿಟ್ಟು ಡೈರೆಕ್ಟ್ ಇಂಜೆಕ್ಷನ್ ಗಾಡಿ ಅಂತ ಹೇಳಿದ್ನಲ್ಲ, ಡೈರೆಕ್ಟ್ ಇಂಜೆಕ್ಷನ್ ಫ್ಯೂಲ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು. ಅಂದರೆ ಎಲ್ಲ ಗಾಡಿಗಳಿಗೂ, ಪೆಟ್ರೋಲ್ ಗಾಡಿಗಳಿಗೆ ರೆಗ್ಯುಲರೇ ಪೆಟ್ರೋಲ್ ಮೇಲಿಂದ ಹೋಗೋ ಥರ ಇರುತ್ತೆ. ಈ ಥರ ಸ್ಪೆಷಲ್ ಇಂಜನ್ ಏನಾಗುತ್ತೆ ಅಂದರೆ ಇಂಜನ್ ಮಧ್ಯದಲ್ಲಿ ಪೆಟ್ರೋಲ್ ಹೋಗೋ ಥರ ಮಾಡಿರ್ತಾರೆ. ಅಂದರೆ ಈ ಲೋಕಲ್ ಭಾಷೆಯಲ್ಲಿ ನಾನು ಸರಳವಾಗಿ ಹೇಳಬೇಕು ಅಂದರೆ ಈ ಥರ ಎಲ್ಲದಕ್ಕೂ ಪೆಟ್ರೋಲು ಮತ್ತು ಇಲ್ಲಿಂದ ಹೋಗುತ್ತೆ ರೆಗ್ಯುಲರ್ ಇಂಜನ್ಗಳಿಗೆ. ಈ ಥರ ಸ್ಪೆಷಲ್ ಇಂಜನ್ಗಳಿಗೆ ಇಂಜನ್ ಮಧ್ಯದಲ್ಲಿ ಹೋಗುತ್ತೆ, ಇಂಜನ್ ಮೇಲಿಂದ ಹೋಗಲ್ಲ, ಇಂಜನ್ ಮಧ್ಯದಲ್ಲಿ ಹೋಗುತ್ತೆ. ಹಂಗಾಗಿ ಇವಕ್ಕೆ ಕಿಟ್ ರೇಟ್ ಕೂಡ ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ಆಮೇಲೆ ಎಲ್ಲ ಥರ ಫಿಟ್ಟಿಂಗ್ ಕೂಡ ಮಾಡಿಸ್ಕೋಬೋದು, ನೀವೇನೂ ತೊಂದರೆ ಇಲ್ಲ. ನೋಡಿ, ನೀವು ಈ ಗಾಡೀಲಿ ಮಾಡಿಸ್ಕೊಂಡ್ರು ಅಷ್ಟೇ ಆರಾಮಾಗಿ ನಿಮಗೆ ಫ್ಯೂಲ್ ಬಜೆಟಲ್ಲಿ ಆಲ್ಮೋಸ್ಟ್ ಅರ್ಧವರೆಗೂ ಸೇವ್ ಆಗುತ್ತೆ. ನಿಮಗೆ 50% ಅಂತೂ ಸೇವ್ ಆಗುತ್ತೆ. ನೋಡಿ, ವೆಹಿಕಲಲ್ಲಿ ಯಾವುದೇ ಥರ ಒರಿಜಿನಲ್ ವೈರಿಂಗ್ನ ಯಾವುದೇ ಥರ ಏನೂ ಡ್ಯಾಮೇಜ್ ಮಾಡಿರಲ್ಲ. ನೀವು ಕ್ಲೀನಾಗಿ ನೋಡ್ಬೋದು. ನೋಡಿ, ಏನೂ ಡ್ಯಾಮೇಜ್ ಆಗಿಲ್ಲ ಒರಿಜಿನಲ್ ವೈರಿಂಗು. ನೋಡಿ, ತುಂಬ ಕ್ಲೀನಾಗಿ ಬಂದಿದೆ ಕೆಲಸ ಅಂತೂ ನೋಡ್ಬೋದಿರಿ. ನೋಡಿ, ಈ ಥರ ನೋಡಿ, ಒರಿಜಿನಲ್ ವೈರಿಂಗು ಎಲ್ಲೂ ಕೂಡ ನೀವು ಸ್ಪಷ್ಟವಾಗಿ ನೋಡ್ಬೋದು. ಎಲ್ಲೂ ಕೂಡ ಡ್ಯಾಮೇಜ್ ಆಗಿಲ್ಲ, ಅಂದರೆ ಡ್ಯಾಮೇಜ್ ಮಾಡೋದು ಇಲ್ಲ. ಈ ಥರ ಕ್ಲೀನಾಗಿರುತ್ತೆ ಕೆಲಸ. ನಿಮ್ಮದು ಅಷ್ಟೇ, ಯಾವುದೇ ಥರ ಪೆಟ್ರೋಲ್ ವೆಹಿಕಲ್ ಇರಲಿ, ನೀವು ಕೂಡ ಅಷ್ಟೇ CNG ಆ್ಯಡ್ ಮಾಡ್ಕೊಳ್ಳಿ, ಫ್ಯೂಲ್ ಕಾಸ್ಟ್ನ ಸೇವ್ ಮಾಡ್ಕೊಳ್ಳಿ, ಚೆನ್ನಾಗಿ ಉಳಿಯುತ್ತೆ. ಈ ಥರ ಸ್ಪೆಷಲ್ ಇಂಜನ್ ಆಗಿರಲಿ, ರೆಗ್ಯುಲರ್ ಇಂಜನ್ ಆಗಿರಲಿ, ಯಾವುದೇ ಪೆಟ್ರೋಲ್ ಗಾಡಿ ಇದ್ರೂ ನೀವು CNGನೇ ಆ್ಯಡ್ ಮಾಡ್ಕೋಬೋದು. ನೀವು ನೋಡ್ಬೋದು. ನೋಡಿ, ಕ್ಲಿಯರಾಗಿ ಕಾಣುತ್ತೆ. ಎಲ್ಲೂ ನಿಮಗೆ ಸರ್ವಿಸ್ ಮಾಡ್ಸೋಕ್ಕೆ ಯಾವುದ್ರಲ್ಲೂ ಏನೂ ತೊಂದರೆ ಆಗೋಲ್ಲ ನಿಮಗೆ. ಇದು ಬಂದ್ಬಿಟ್ಟು ಫುಲ್ಲಿ ಎಲೆಕ್ಟ್ರಾನಿಕ್, ಲ್ಯಾಪ್ಟಾಪಲ್ಲಿ ಸೆಟ್ಟಿಂಗ್ ಮಾಡುವಂಥ ಫುಲ್ಲಿ ಎಲೆಕ್ಟ್ರಾನಿಕ್ ಕಿಟ್ ಆಗಿರ್ತದೆ. ಡೈರೆಕ್ಟ್ ಇಂಜೆಕ್ಷನ್ ಗಾಡಿ ಇದು. ಈ ಥರ ಇರುತ್ತೆ. ನಾವು ಆ್ಯಡ್ ಮಾಡಿರೋದು ECM, ಇಂಜೆಕ್ಟರು, ಫಿಲ್ಟರು, ರೆಡ್ಯೂಸರ್, ಇಷ್ಟೇ. ಬೇರೆ ಇನ್ನೇನು ಆ್ಯಡ್ ಮಾಡಿಲ್ಲ ಇಲ್ಲಿ. ಕಂಪ್ನಿದು ಯಾವುದೇ ಥರ ಮ್ಯಾನುಫ್ಯಾಕ್ಚರಿಂದ ಬಂದಿರುವಂಥದ್ದು ಏನೂ ಕೂಡ ಡ್ಯಾಮೇಜ್ ಮಾಡಿಲ್ಲ, ಡ್ಯಾಮೇಜ್ ಮಾಡೋದಿಲ್ಲ. ಈ ಥರ ತುಂಬ ಕ್ಲೀನಾಗಿರುತ್ತೆ ಕೆಲಸ. ನೀವು ನೋಡ್ಬೋದಿರಿ. ನೋಡಿ, ಎಷ್ಟು ಕ್ಲಿಯರಾಗಿದೆ. ನೋಡಿ, ಈ ಥರ ಇದೆ. ಇದು ಫ್ರಂಟ್ ಇಂಜನ್ ರೂಮ್ ಆಯಿತು. ಅದೇ ಥರ ನಿಮಗೆ
ಒಳಗಡೆ ಚಿಕ್ಕದಾಗಿ ಒಂದು ಸ್ವಿಚ್ ಬಂದಿರುತ್ತೆ, ಗ್ಯಾಸ್ ತೋರ್ಸೋಕ್ಕೆ ಎಷ್ಟು ಗ್ಯಾಸ್ ಇದೆ ಏನು ಅಂತ. ಅಥವಾ ಪೆಟ್ರೋಲಿಂದ ಗ್ಯಾಸಿಂದ ಪೆಟ್ರೋಲ್ಗೆ ನೀವು ಚೇಂಜ್ ಮಾಡ್ಕೋಬೋದು ಮ್ಯಾನ್ಯಲ್ ಆಗಿ ಅಂದರೆ ಆ ಸ್ವಿಚ್ ಮುಖಾಂತರ ಮಾಡ್ಕೋಬೋದು ನೀವು. ಈಗ ಹಿಂದೆಗಡೆ ತೋರಿಸ್ತೀನಿ ನಾನು, ನೀವು ನೋಡ್ಬೋದು ನೋಡಿ. ನೋಡಿ ಲೆವೆಲ್ಲ ಕೂತ್ಕೊಂಡು ತೋರಿಸ್ತಾ ಇದ್ದೀನಿ, ಎಷ್ಟು ಹೈಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ಈ ಥರ ಸೀಟ್ ಪುಷ್ ಬ್ಯಾಕು ಅಷ್ಟೇ ಕ್ಲೀನಾಗಿ ಪುಷ್ ಬ್ಯಾಕ್ ಆಗುತ್ತೆ ನಿಮಗೆ, ಯಾವುದೋ ಪುಷ್ ಬ್ಯಾಕ್ ಅಡ್ಡ ಇಲ್ಲ ನೋಡಿ. ಬ್ರ್ಯಾಂಡ್ ನ್ಯೂ ಗಾಡಿ ನೋಡಿ, ಆಲ್ರೆಡಿ ಪುಷ್ ಬ್ಯಾಕ್ ಆಗಿದೆ ಸೀಟ್, ನೀವು ಇಲ್ಲಿ ನೋಡ್ಬೋದು ನೋಡಿ. ಈ ಥರ ನೋಡಿ, ಈ ಥರ ಬಾಕ್ಸು ಪುಷ್ ಬ್ಯಾಕ್ ಎಲ್ಲ ಕ್ಲೀನಾಗಿ ಪುಷ್ ಬ್ಯಾಕ್ ಆಗುತ್ತೆ ನೋಡ್ಬೋದು ಇಲ್ಲಿ. ಆಮೇಲೆ ಪೆಟ್ರೋಲ್ ಎಲ್ಲ ಬಂದ್ಬಿಟ್ಟು ಪೆಟ್ರೋಲ್ ಕ್ಯಾಪಲ್ಲೇ CNG ಕೂಡ ಫಿಲ್ ಮಾಡೋದು ಇಲ್ಲೇ ಕೊಟ್ಟಿದ್ದೀನಿ. ಈ ಥರ ಇರುತ್ತೆ ನೋಡಿ, ಹಿಂಗೆ. ಇದು ಡೈರೆಕ್ಟ್ ಇಂಜೆಕ್ಷನ್ GDI ಗಾಡಿ, ಕ್ಯಾರೆನ್ಸ್ ಇದು, ಕಿಯಾ ಕ್ಯಾರೆನ್ಸ್ ಗಾಡಿದು ವಿಡಿಯೋ ನೀವು ಇಲ್ಲಿ ನೋಡ್ಬೋದು ನೋಡಿ. ಗ್ರಾವಿಟಿ ಅನ್ನೋ ಮಾಡಲ್ ಇದು, ಗ್ರಾವಿಟಿ ಅನ್ನೋ ಮಾಡಲು. ಹಂಗಾಗಿ ನಿಮ್ಮದು ಪೆಟ್ರೋಲ್ ಗಾಡಿ ಯಾವುದೇ ಇರಲಿ, ನೀವು ಕೂಡ CNG ಹಾಕ್ಕೊಳ್ಳಿ, ನಿಮ್ಮದು ಕೂಡ ಪೆಟ್ರೋಲ್ ಕಾಸ್ಟ್ ಉಳಿಸಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಆಮೇಲೆ 3 ವರ್ಷ ಆಗಿರುವಂಥ ಹೈಡ್ರೋ ಟೆಸ್ಟ್ ಬೇಕಾದರೂ ನಮ್ಮ ಸರ್ವಿಸ್ ಕೊಡ್ತೀವಿ, ಅದನ್ನು ಕೂಡ ನೀವು ಮಾಡಿಸ್ಕೋಬೋದು. ಚಿಕ್ಕ ಟ್ಯಾಂಕ್ ತೆಗೆದು ದೊಡ್ಡ ಟ್ಯಾಂಕ್ ಬೇಕಾದ್ರೆ ಅದನ್ನು ಮಾಡ್ಕೋಬೋದು. ಆಮೇಲೆ ಪೆಟ್ರೋಲ್ ಗಾಡಿಗಳಿಗೆ ಹೊಸ ಕಿಟ್ ಹಾಕೋಬೇಕಂತಂದರೆ ಅದನ್ನು ಕೂಡ ಮಾಡಿಕೊಡ್ತೀವಿ. ಎಲ್ಲ ಥರ CNG ಸಂಬಂಧಪಟ್ಟಿದ್ದು ಎಲ್ಲ ಥರ ಸರ್ವಿಸ್ ಇರುತ್ತೆ ಅಂತ ಹೇಳ್ತಾ ಈ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ, ವಾಟ್ಸಪ್ ಮಾಡ್ಕೊಳ್ಳಿ. ಮಾದೇವಪುರ, ನಾಗರಬಾವಿ, ನೀವು ಯಾವ ಕಡೆ ಇರ್ತಾರೆ ಎಲ್ಲ ಅನುಕೂಲ ಆಗುತ್ತೆ ಅಲ್ಲಿ ಬಂದು ನೀವು ಕೂಡ CNG ಕೆಲಸ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಇದೇ ಥರ ಸಪೋರ್ಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅತಿ ಹೆಚ್ಚು ಜನಕ್ಕೆ ರೀಚ್ ಆಗಲಿ. ನಮ್ಮ ಕರ್ನಾಟಕದ ಎಲ್ಲ ಜನರಿಗೂ ಕೂಡ CNG ಬಗ್ಗೆ ಅತಿ ಹೆಚ್ಚು ಮಾಹಿತಿ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು, ಬಾಯ್ ಬಾಯ್.